ರಾಜ್ಕುಮಾರ್ಗೂ ಗೊತ್ತಿದೆ ಕೆಲವು ವಿಷಯಗಳು. ರಾಜ್ಕುಮಾರ್ ಸಾಹೇಬ್ರು ಬಂದು ಇಲ್ಲಿ ಮೀಟ್ ಆಗಿರೋದು ಈ ಗರಡಿ ಮನೆಗೆ ಅದೆಲ್ಲ ಇಲ್ಲಿಗೆಲ್ಲ ಬಂದಿದ್ದಾರೆ ಪ್ರಾಕ್ಟೀಸ್ ಮಾಡಕ್ಕೆ. ಬಂದೆ ಊಟ ಮಾಡಿ ಮಲ್ಕೊಂಡೆ ಇದು ಹೋಗಿದೆ ರಾಜ್ಕುಮಾರ್ ಇಲ್ಲಿಗೆ ಈ ಗರಡಿ ಮನೆಯಲ್ಲಿ ಈ ಗರಡಿ ಮನೆಗೆ. ಚಕ್ರವರ್ತಿ ನರಸಿಂಹರಾಜು ಅವ್ರು ಇಲ್ಲಿಗೆ ಬರ್ತಾ ಇದ್ರ. ಬಂದೆ ಊಟ ಮಾಡಿ ನಮ್ ತಂದೆ ಕ್ಲೋಸ್ ಆಗಿದ್ರು ಅವರು. ಅಣ್ಣಪ್ಪನವರ ಒಳ್ಳೆ ಹೆಸರುವಾಸಿ ಐತಲ್ಲ. ಅಣ್ಣಪ್ಪನವ್ರ ಮೈಸೂರಿಗೆ ಕರ್ಸ್ಕೊಂಡ್ಬಿಟ್ರು. 2 ಸಲ ಕರ್ಸ್ಕೊಂಡಿದ್ದಾರೆ. ಮೈಸೂರು ಮಹಾರಾಜರು ಎಷ್ಟು ಯಾವಾಗ ಸರ್ ಸ್ಟಾರ್ಟ್ ಆಗಿದೆ ಈ ಗರಡಿ ಮನೆ? ಇದು ಗರಡಿ ಮಾಡಿದ 1890 ಆಗಿದ್ದು. 1890 ಅಂದ್ರೆ ಆಯ್ತು 100 ವರ್ಷದ ಮೇಲೆ 145 ವರ್ಷ ಆಗಿದೆ. 145 ವರ್ಷ. ನಮಸ್ತೆ ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿನ ಹಾರ್ಟ್ ಆಫ್ ದ ಸಿಟಿ ತಿಗಲ್ರುಪೇಟೆಯಲ್ಲಿ ಇದ್ದೀವಿ. ತಿಗಲ್ರುಪೇಟೆಯಲ್ಲಿ ನೀವು ನೋಡೋದಲ್ಲ ಪೈಲ್ವಾನ್ ಟಿ ಅಣ್ಣಯ್ಯಪ್ಪ ಮುಖ್ಯ ರಸ್ತೆ. ಸೊ ಇದೇ ಮುಖ್ಯ ರಸ್ತೆಯಲ್ಲಿ ಈ ಪೈಲ್ವಾನ್ ಅಣ್ಣಯ್ಯಪ್ಪನವರ ಗರಡಿ ಮನೆ ಇದೆ. ಆ ಗರಡಿ ಮನೆಗೆ ನಾನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರ ಮೊಮ್ಮಗನ ನಾನು ಇವತ್ತು ಮಾತನಾಡಿಸ್ತೀನಿ. ಮತ್ತು ಅಣ್ಣಯ್ಯಪ್ಪನವರು ಹೇಗಿದ್ರು, ಇಡೀ ರಾಜ್ಯದಲ್ಲೇ ಸಖತ್ ಫೇಮಸ್ ಆಗಿದ್ದ ಅಣ್ಣಯ್ಯಪ್ಪನವರು, ಅವರ ಕಥೆ ಮತ್ತು ಆ ಗರಡಿ ಮನೆಯ ಬಗ್ಗೆ ವಿಶೇಷತೆ ಬಗ್ಗೆ ನಾವಿವತ್ತು ಹೇಳ್ತಾ ಇದ್ದೀವಿ. ಬನ್ನಿ, ಸೊ ಆ ಎಪಿಸೋಡ್ನ ಇವಾಗ ಸ್ಟಾರ್ಟ್ ಮಾಡೋಣ. ಪೈಲ್ವಾನ್ ಟಿ ಅಣ್ಣಯ್ಯಪ್ಪನವರ ಹೊಸ ಗರಡಿ ತಿಗಲ್ರುಪೇಟೆ ಮತ್ತು ವೀರ ಅಭಿಮನ್ಯು ವ್ಯಾಯಾಮ ಶಾಲೆ. ಪೈಲ್ವಾನ್ ಕರ್ನಾಟಕದ ಮೋಸ್ಟ್ ಶಕ್ತಿಶಾಲಿ ಪೈಲ್ವಾನ್ರನ್ನ ಗರಡಿ ಮಾಡಿರೋದಿದ್ದಾರೆ. ಸೊ ಇವತ್ತು ನಮಗೆ ಅವರ ಮೊಮ್ಮಗ ಸಿಕ್ಕಿದ್ದಾರೆ. ಅವ್ರನ್ನ ನಾವು ಮಾತಾಡ್ಸೋಣ ಮತ್ತು ಆ ಅಣ್ಣಯ್ಯಪ್ಪನವರ ಬಗ್ಗೆನೂ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸೊ ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಕೃಷ್ಣ. ನಿಮ್ಮ ಹೆಸರು? ನಮ್ಮ ಹೆಸರು ಅಮಿತ್ ಅಂತ. ಸೊ ನಾವು ಇದು ಅಣ್ಣಯ್ಯಪ್ಪನವರ ಗರಡಿ ಅಲ್ವಾ? ಹಳೆ ಗರಡಿ. ಓಕೆ. ಇಲ್ಲಿ ಅಣ್ಣಯ್ಯಪ್ಪನವರು ಅಂದ್ರೆ ಇವರೇ ಅಲ್ವಾ ಸರ್? ಸೊ ತೋರಿಸ್ಬೋದಾ ಸರ್ ನಮ್ಗೆ? ಅದು ಈ ಫೋಟೋಗಳೆಲ್ಲ ಇದೆಯಲ್ಲ, ಸೊ ಬನ್ನಿ ಅದು ಯಾರು ಅಂತ ತೋರಿಸ್ಬಿಡಿ. ಅಂದ್ರೆ ಇಲ್ಲಿ ಇವರು ಅಣ್ಣಯ್ಯಪ್ಪನವರು ಇವರೇ ಸ್ಟಾರ್ಟ್ ಮಾಡಿದ್ದ? ಫಸ್ಟ್ ಅವರೇ ಸ್ಟಾರ್ಟ್ ಮಾಡಿದ್ದು. ಅವ್ರ ಮಗ ಬಂದು ಲಕ್ಷ್ಮಣ್. ಓಕೆ. ಎಷ್ಟು ಯಾವಾಗ ಸರ್ ಸ್ಟಾರ್ಟ್ ಆಗಿದೆ ಈ ಗರಡಿ ಮನೆ? ಇದು ಗರಡಿ ಮಾಡಿದ 1890 ಆಗಿದ್ದು. 1890 ಅಂದ್ರೆ ಆಯ್ತು 100 ವರ್ಷದ ಮೇಲೆ 145 ವರ್ಷ ಆಗಿದೆ. 145 ವರ್ಷ. ಸೊ ನೋಡೋರಲ್ಲ, 145 ವರ್ಷ ಹಿಂದಿನ ಗರಡಿ ಮನೆ ಇದು. ನೋಡಿ ಇಲ್ಲೆಲ್ಲ ಇರ್ಬೋದು, ಅದು ಒಂದಷ್ಟು ಈ ಡಂಬಲ್ಸ್ ಎಲ್ಲ ಇದೆ. ಈ ಡಂಬಲ್ಸ್ ಎಲ್ಲ ಸರ್ ಇದೆಲ್ಲ ಇಷ್ಟೇ ಡಂಬಲ್ಸ್ ಇದ್ದಿದ್ದು ಅವಾಗ? ಇದರಿಂದ ಕೆಲವೊಂದು ಹೊಡೆದಾಕಿದೆ, ಕೆಲವೊಂದು ತಗೊಂಡೋಗ್ಬಿಟ್ಟಿದ್ದಾರೆ. ಯಾರು ತಗೊಂಡೋದ್ರು ಸರ್? ತಗೊಂಡೋಗಿದ್ದಾರೆ ಅಂದ್ರೆ ಅವ್ರು ಮಾಡ್ಬೇಕಂತ ತಗೊಂಡೋಗಿದ್ದಾರೆ. ಇದ್ದಿದ್ರೆ ನಾನಿದ್ರೆ ಯಾರಿಗೂ ಬಿಡ್ತಾ ಇರ್ಲಿಲ್ಲ. ನಾನು ಸ್ವಲ್ಪ ಕಂಡೀಷನ್ ಆಗಿದ್ದೀನಿ. ಯಾಕಂದ್ರೆ ತಗೊಂಡೋಗ್ಬಿಟ್ರೆ ಮತ್ತೆ ಸಿಗೋದಿಲ್ಲ, ಬೇರೆ ತೋರ್ಸ್ಬೇಕನ್ನೋದು. ಇಲ್ಲ ಅಂದ್ರೆ ನಾನು ಇಲ್ದಿರೋ ಇಲ್ಲಿ 30 ವರ್ಷ ಬಂದ್ಮೇಲೆ ಇದೆಲ್ಲ ಇದೆ. ಇದು ಇಲ್ಲ ಅಂದ್ರೆ ಅದು ಬಂದು ಬಾರ್ ಬಂದು ಇದೆಯಲ್ಲ, ಬಾರ್ ಬಂದು ಇಲ್ಲಿ ಕೌನ್ಸಿಲರ್ ಕೃಷ್ಣಪ್ಪ ಇದ್ದಾರೆ, ಅವ್ರು ಕೊಡ್ಸಿದ್ದು 83 ಇದು. ನಾ ಡೇಟ್ ಎಲ್ಲ ನೋಡಿ ಅಲ್ಲಿ ಎದುರುಗಡೆ ಇದೆ ಬಾರ್. ಅದು ಸ್ಟೇನ್ಲೆಸ್ ಸ್ಟೀಲ್ ಇಲ್ಲಿ ಇದೆ. ಇದೆಲ್ಲ ಇನ್ನೇ 2-3 ಇತ್ತು. ಅದು ಒಂದೊಂದು 10 kg 15 kg 20 kg ಇದು ತಗೊಂಡಾಗೆ ಯಾರ ತಗೊಂಡೋಗ್ಬಿಟ್ಟಿದ್ದಾರೆ. ಈ ತರ ಎಲ್ಲ ಮಾಡ್ತಾರಲ್ಲ, ಅದು ಗದೆ ಇದೆ. ಇಲ್ಲಿ ಇದೆ ಗದೆ ಇದೆಯಾ? ಓ ಇಲ್ಲಿದೆ ನೋಡಿ ಗದೆ ಇಲ್ಲಿದೆ ನೋಡಿ. ಅದೇನಕ್ಕೆ ತಿರ್ಸೋದಂದ್ರೆ ಎತ್ಬೋದಾ? ತಿರ್ಸ್ಬೇಕು. ಏನಕ್ಕೆ ತಿರ್ಸೋದಂದ್ರೆ ನೋಡೋಣ, ನಾನೊಂದ್ಸರಿ ಟ್ರೈ ಮಾಡ್ತೀನಿ. ನೋಡಿ, ಓ ಇದು ಮರದ್ದು. ಟೀಕೂಟ ಚಿಕ್ಕದ ಎತ್ಕೊಳ್ಳಿ. ಇದಾ? ಓಕೆ. ಇದು ಈ ತರ ಮಾಡ್ಬೋದು. ಈ ಸೋಡೆಲ್ಲ ಚೈಟ್ ಬಿಟ್ಕೊಂಡು ಕೂತ್ಕೊಳ್ಳುತ್ತೆ. ಅದಕ್ಕೆ ತಕ್ಕನಂಗೆ ನಾವು ಕಾಲ್ ಸೂಪ್ ಎಲ್ಲ ತಗೊಬೇಕು. ಬಾಡಿ ಕಂಟ್ರೋಲ್ ಆಗಿ ಇಟ್ಕೊಂಡಿರ್ಬೇಕು. ಕಾಲ್ ಸೂಪ್ ಕುಡಿಬೇಕು. ಹೋಗ್ಬಾರ್ದು, ಹುಡುಗಿ ಶೋಕಿಗೆ ಹೋಗ್ಬಾರ್ದು, ಎಳಿತದೆ. ಹುಡುಗಿ ಶೋಕಿಗೆ ಹೋಗ್ಬಾರ್ದು. ಸೆಕ್ಸಿ ಜಾಸ್ತಿ ಬರ್ತದೆ. ಬಾದಾಮ್ ಮೇಲೆಲ್ಲ ತಗೊಂಡ್ರೆ, ಬಾದಾಮ್ ಮೇಲೂ ಆಮೇಲೆ ಮಾಂಸ ಚಪಾತಿ ಎಲ್ಲ ತಗೊಂಡ್ರೆ ಇದೆಲ್ಲ ಕಬ್ಬಿಣದ್ದು ಏನೋ ಇರ್ತದೆ ಅಂತಾರಲ್ಲ, ಆತರ ಇಲ್ಲ. ಮರದ್ದೇ? ಓಕೆ. ಟೀಕುಡ್ ಮರನ ಇದು? ಇದಾಗಿದೆ 100 ವರ್ಷ ಮೇಲೆ ಆಗ್ಬಿಟ್ಟಿದ್ದು. ಇದು 100 ವರ್ಷ. ಓಕೆ. ನೋಡೋದ್ರ ಸ್ನೇಹಿತರೆ, 100 ವರ್ಷದ ಹಿಂದಿದ್ದು. ಇದಕ್ಕೇನಂತ ಕರೀತಾರೆ ಸರ್? ಗದೆನ. ಇದಕ್ಕೆ ಗದೆ ಎಲ್ಲ ಸಿನಿಮಾದಲ್ಲಿ ಇದೆ. ಎಂ ಜಿ ರಾಮಚಂದ್ರ ಮನೇಲಿ ಇದೆ ಇವಾಗ. ಓಕೆ. ನಾನು ಚೆನ್ನಾಗಿ ಹೋಗಿ ನೋಡ್ಬೇಕು ಅನ್ಬಿಟ್ಟು ಹೋದೆ ನಾನು ಚೆನ್ನೈಲಿ. ಅವ್ರ ಮನೇಲಿ ಇದೆ. MGR ತೆಗ್ಸಿದ್ದಾರೆ. ಅವ್ರು ಬಿಟ್ರೆ ಸತ್ಯರಾಜು ತೆಗ್ಸಿದ್ದಾನೆ. ಅಂದ್ರೆ ಕಂಟಿನ್ಯೂ ಮಾಡ್ಲಿಲ್ಲ ಅವರು. ಸುಮ್ಮನೆ ಒಂದ್ಸಲಿ ತಿರ್ಸಿ ಇಟ್ಬಿಡಿ. ನೀವು ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀರಾ? ಇಲ್ಲ ಹೋಗಿದ್ದೀನಿ. ಆಮೇಲೆ ತಮಿಳ್ನಾಡು ಒಂದು ಕಥೆ ಹೇಳ್ತೀನಿ ನಿಮ್ಗೆ. ಪಿ ಆರ್ ಪಂತಲ್ಲಿ ಬಂದು ಒಂದ್ ಏನ್ ಮಾಡಿದ್ದಾರೆ ಅಂದ್ರೆ, ಅಣ್ಣಯ್ಯಪ್ಪ ತುಂಬಾ ಕ್ಲೋಸ್ ಆದ್ರು.
ಕ್ಲೋಸ್ ಆದ್ಮೇಲೆ ಏನ್ ಮಾಡಿದ್ರೆ ಕೆಲವೊಂದು ತಪ್ಪಾಗಿ ತೆಗೆದ್ಬಿಟ್ಟಿದ್ದಾರೆ ಪೈಲೋನ್ಗಳದೆಲ್ಲ. ಅದು ತೆಗೆದಲ್ಲಿ ಅದೇನಾಗ್ಬಿಡ್ತು ಅಂದ್ರೆ ಯಾರೋ ಬಂದಿಡ ಅಣ್ಣ ನೀವು ತಪ್ಪಾಗಿ ತೆಗೆದ್ಬಿಟ್ಟಾರೆ ಫಿಲ್ಮ್ ಹೋಗಿ ನೋಡಿ ಅಂತ ನೋಡ್ಲಿಲ್ಲ. ಸರಿ ಅವ್ರೇನ್ ಮಾಡಿದ್ರೆ ಅಣ್ಣ ಏನಪ್ಪ ನಾವು ಒಳ್ಳೇದು ಹೇಳಿದ್ರೆ ಅವ್ರು ಕೆಟ್ಟ ತೆಗ್ದಾರೆ ಅಂದ್ಬಿಟ್ಟು ಚೆನ್ನೈಗೆ ಹೋಗ್ಬಿಟ್ಟು MGR ಶೂಟಿಂಗ್ ಮಾಡೋಣ ಸ್ವಲ್ಪ ಗಲಾಟೆ ಮಾಡಿದ್ರು ಜೋರಾಗಿ. ರಾಮ ಎಕಡ ಏಮ ಸೇಸ್ತಾಂಡ ನೀವು ಅಂತ ತೆಲುಗಲ್ಲೇ ಮಾತಾಡಿದ್ದಾರೆ. ಎಂಪ ಆಮೇಲೆ MGR ಶೂಟಿಂಗ್ ಇಳಿಸ್ಬಿಟ್ಟು ಅವಾಗ ರಾಜ್ಕುಮಾರ್ ಇದ್ರು. ಈ ಕರ್ನಾಟಕ ಒಳ್ಳೆ ಹೆಸರು ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಗಲಾಟೆ ಆಗುತ್ತೆ ಅಂದ್ಬಿಟ್ಟು ರಾಜ್ಕುಮಾರ್ ಹೇಳಿದ್ರು. ಆಮೇಲೆ ಅದೇನಾಯ್ತು ಅಂದ್ರೆ ಆಮೇಲೆ ಹೇಳಿದ್ರು ನಾನು ಏನ್ ಹೇಳಿದ್ರು ನೀನ್ ಯಾಕೆ ಈ ತರ ತೆಗಿತಿದ್ಯಾ ಕೆಟ್ಟದಾಗಿ. ಅವಾಗ್ಲೇನ ರಾಜ್ಕುಮಾರ್ ಗೊತ್ತಾಗದ ಅಣ್ಣಪ್ಪನವ್ರು ಯಾರು ಅಂದ್ಬಿಟ್ಟು ತಪ್ಪ ತೆಗಿಬಾರ್ದು ಅಂತ ಹೇಳಿದ್ದಾರೆ. ಅವ್ರು ತಪ್ಪ ತೆಗೆದ್ರೆ ಸ್ವಲ್ಪ ಗಲಾಟೆ ಮಾಡಿದ್ರು ಪೇರ್ ಪಂತಲಿಗೆ. ಅವರೇ ಹೋಗಿದ್ರು ಅಣ್ಣಪ್ಪನವರು ಹೋದ ಎಲ್ಲಾರನ್ನ ಕರ್ಕೊಂಡು ರಣಧೀರ ಕಟೀರಿ ಮಾಡಿ ಸಿನಿಮಾ ನೋಡೋ ಪೈಲನ್ ಇಷ್ಟಪಡ್ಲಿ ನಮ್ಮ ತಿರುಗಡಪಡೆಯಲ್ಲಿ ಕನಕಲಕ್ಕೆ ಇಷ್ಟಪಟ್ಟು ಅವ್ರನ್ನೇ ಇದ್ದಾರೆ. ಆ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅದು ತಪ್ಪ ತೆಗಿಬಾರ್ದು. ಅದಕ್ಕೆ ಹೇಳಿದ್ನಲ್ಲ ಅಮೀನ್ ರೋಡು HAP ರೋಡು ಕಬ್ಬನ್ಪೇಟೆ ಅಲ್ಲ ಸಾಧಾರಣ ಸರ್ಕಲ್ ಅಲ್ಲಿ ಯಾರಿಗೂ ಬಿಡ್ತಾರಲ್ಲ ಪೊಲೀಸರಿಗೆ. ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಪೊಲೀಸರು ಬರ್ಬೇಕು, ಸುಮ್ನೆ ಬರ್ಬಾರ್ದು. ಅವ್ರಿಗೆ ಈ ಗರಡಿ ಮನೆ ಏನಾದ್ರು ಹೇಳಿದಾರ ನಿಮ್ಗೆ? ನಿಮ್ಮ ತಾತ ಅವರೇ ಅಲ್ವಾ? ಇಲ್ಲ, ನಾನು ಸ್ಟಡಿ ಮಾಡ್ತೀನಿ, ನಮ್ಮ ಅಣ್ಣಂದಿರಿಗೆ ಇಂಟ್ರೆಸ್ಟ್ ಇಲ್ಲ. ನಾನು ಕುಸ್ತಿ ಮಾಡಿರೋನೆ ನಾನು ಅದ್ರ ಬಗ್ಗೆ. ನಿಮ್ಗೂ ಅವರೇನಾ ಬಸ್ ಅಣ್ಣಯ್ಯಪ್ಪನವ್ರೇನಾ? ಇಲ್ಲ, ನಾನು ನೋಡಿಲ್ಲ. ಗುರುಗಳು ಅಣ್ಣಯ್ಯಪ್ಪನ ಹುಟ್ಟಿದ್ದು 58ರಲ್ಲಿ, ನಾವು 64. ನಿಮ್ಮ ತಂದೆ ಲಕ್ಷ್ಮಣ್ ಅವರು ಚಿಕ್ಕ ಹುಡುಗ ನಾನು. ಅವಾಗಿನ ಅವ್ರು ತೀರೋದಾಗ ಎಷ್ಟು ವರ್ಷ ಸರ್ ನಿಮ್ಮ ತಂದೆ? ನಮ್ಗೆ ಇದ್ರೆ ಒಂದು 12-13 ವರ್ಷ ಇರ್ಬೇಕು. ನಾನು ಗಳ್ಳಿ ಮೇಲೆ ಸಾಲ ಮಾಡಿ ನನ್ಗೆ ಕಳ್ಸ, ನಮ್ಮ ಅಣ್ಣವ್ರಿಗೆ ಕಳ್ಸಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅವಾಗ ಬಾದಾಮಲು ಆಮೇಲೆ ನನ್ನ ಜೊತೆ ಎಲ್ಲ ಕರ್ನಾಟಕ ಕರ್ಕೊಂಡು ಹೋಗಿದ್ದಾರೆ. ಶಿವಾಜಿನಗರ ಮಿಲಿಟರಿ ಹೋಟ್ಲು, SR ಮಿಲಿಟರಿ ಹೋಟ್ಲು, ಮಸಾಂಸ ದೇವಸ್ಥಾನ, MTR ಹೋಟ್ಲಿಗೆ ಎಲ್ಲೆಲ್ಲ ಕರ್ಕೊಂಡು ಚೆನ್ನಾಗಿ ತಿನ್ಸಿ ಬಡಿಸಿದ್ರಲ್ಲ. ಅವೆಲ್ಲ ನಂಗೆ ಗೊತ್ತಾಗಿದ್ದು. ನನಗೆ ಗಾಲೆಲ್ಲ ಗಟ್ಟಿ ಆಗ್ಬಿಡುತ್ತೆ, ಕಂಟ್ರೋಲ್ ಆಗಿ ಇರ್ಬೇಕಂತ ಅದಕ್ಕೆ ಹೇಳಿದ್ ನಾನು. ಅದಕ್ಕೆ ಗಡ್ಡಿ ಮನೇಲಿ ಯಾರಾದ್ರೂ ಕುಸ್ತಿ ಮಾಡೋರ್ನ ಒಳಗೆ ಸೇರಿಸ್ಕೊಂಡ್ರೆ ಸೆಲೆಕ್ಟ್ ಮಾಡ್ಕೊಂತಾರೆ 5-6 ಜನನ. ಚೆನ್ನಾಗ್ ಮಾಡೋಣ ಮತ್ತ 3 ತಿಂಗಳು ಒಳಗಡೆ ಹಾಕೊಂಡ್ಬಿಡ್ತಾರೆ. ಹೇಳ್ತಾರೆ ಈಚೆ ಎಲ್ಲ ಹೋಗ್ಬಾರ್ದು, ನೀವು ಇಲ್ಲೇ ಇರ್ಬೇಕಂದ್ಬಿಟ್ಟು. ಓಕೆ ಅಂದ್ರೆ ಕುಸ್ತಿ ಮಾಡ್ತೀವಿ ಅಂದ್ಬಿಟ್ಟು. ಇಲ್ಲಾಂದ್ರೆ ಏನಾಗತ್ತೆ, ನಿಮ್ಗೆ ದುಡ್ಡು ಕೊಡ್ತೀನಿ ಸ್ವತಃ ಬಿಡೋದು ಹೆಸರು ಹೊಂಟೋಗ್ಬಿಡುತ್ತೆ ಅಣ್ಣಪ್ಪನವ್ರದ್ದು. ಅದಕ್ಕೇನೆ ಅಷ್ಟು ಕಂಟ್ರೋಲ್. ಯಾವ್ದಾದ್ರು ರೆಕಾರ್ಡ್ಸ್ ಇದೆಯಾ ಸರ್? ಎಷ್ಟು ಫೈಟ್ ಇವ್ರು ಮಾಡಿದ್ದಾರೆ ಏನು ಅಂತ? ಕೊಡ್ತೀನಿ ನಿಮ್ಗೆ, ಫೋಟೋ ಕೊಡ್ತೀನಿ. ಫೋಟೋ ಇದೆ? ಫೋಟೋ ಇದೆ ಕೆಲವೊಂದು. ಅದ್ರಲ್ಲಿ ಮ್ಯಾಟ್ರ್ ಕೊಟ್ಟಿದ್ದಾರೆ. ಅದು ಯಾರು ಕೊಡ್ತಿರೋದನ್ನು ಮ್ಯಾಟ್ರ್ ಹೇಳ್ತೀನಿ ನಿಮ್ಗೆ. ಯಾಕಂದ್ರೆ ರಾಜ್ಕುಮಾರ್ಗೂ ಗೊತ್ತಿದೆ ಕೆಲವು ವಿಷಯಗಳು. ರಾಜ್ಕುಮಾರ್ ಸಾಹೇಬ್ರು ಬಂದು ಇಲ್ಲಿ ಮೀಟ್ ಆಗಿರೋದು ಈ ಗರಡಿ ಮನೆಗೆ ಅದೆಲ್ಲ ಇಲ್ಲಿಗೆಲ್ಲ ಬಂದಿದ್ದಾರೆ ಪ್ರಾಕ್ಟೀಸ್ ಮಾಡಕ್ಕೆ. ಬಂದೆ ಊಟ ಮಾಡಿ ಮಲ್ಕೊಂಡೆ ಇದು ಹೋಗಿದೆ ರಾಜ್ಕುಮಾರ್ ಇಲ್ಲಿಗೆ ಈ ಗರಡಿ ಮನೆಯಲ್ಲಿ. ಈ ಗರಡಿ ಮನೆಗೆ ಏನಕ್ಕೆ ಬಂದಿದ್ರು? ಅಣ್ಣಪ್ಪ ನೋಡಕ್ಕೆ ಬಂದಿದ್ದೇವೆ. ಫೋಟೋ ತೋರಿಸಿದ್ನಲ್ಲ ನಿಮ್ಗೆ. ಅಣ್ಣಪ್ಪ ಅವ್ರಿಗೆ ಕುಸ್ತಿ ಡ್ರಾಮಾ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಅಣ್ಣಪ್ಪ ಅವ್ರನ್ನ ನೋಡಕ್ಕೆ ರಾಜಣ್ಣ ಅವರೇ ಬರ್ತಾ ಇದ್ರು ನೋಡಿ. ಅದೇ ಸಿನಿಮಾ ತೆಗಿಬೇಕಂದ್ರೆ ರಾಜ್ಕುಮಾರ್ ಮಯೂರ ಸಿನಿಮಾ ತೆಗಿಬೇಕಂದ್ರೆ 70ರಲ್ಲಿ ಪರ್ಮಿಷನ್ ಕೇಳಿದ್ರು. ನಿಮ್ ಕಥೆನ ತೆಗಿತಾರೆ, ನಿಮ್ ಏನ್ ನಡೆದಿದೆ. ಯಾವ ಸಿನಿಮಾ ಅದು? ಮಯೂರ ಸಿನಿಮಾ ಮಾಡ್ಬೇಕಾದ್ರೆ ಅಣ್ಣಯ್ಯಪ್ಪನವ್ರ ಹತ್ರ ಅಣ್ಣಯ್ಯಪ್ಪನವ್ರಿಲ್ಲ, ರಾಜ್ಕುಮಾರ್ ಪರ್ಮಿಷನ್ ಕೇಳಿದ್ರು. ಡೈರೆಕ್ಟರ್ ಪ್ರೊಡ್ಯೂಸರ್ ಆಮೇಲೆ ಅವ್ರ ಕೇಳಿದ್ರು ಮಹಾರಾಜರಿಗೆ, ಸಿನಿಮಾ ತೆಗಿತಾ ಇದೀನಿ ನಿಮ್ದು ಅಂದ್ಬಿಟ್ಟಿದ್ದೇನೆ. ಎಲ್ಲ ಕಥೆ ಹೇಳಿದ್ದಾರೆ. ಇಲ್ಲಿ ಏನೇನ್ ಗಂಡಾತ್ರ ನಡೆದಿದೆ, ನಿಮ್ಗೆ ಯಾರು ವಿಷಯ ಕೊಟ್ಟಿದ್ದು, ಇನ್ನೊಬ್ರು ಬಾಳೋದಕ್ಕೋಸ್ಕರ ನಿಮ್ಮನ್ನ ಸಾಯಿಸ್ತಾ ಇದಾರೆ ಅಂದ್ಬಿಟ್ಟು ಕಥೆ ತೆಗಿತಾನೆ. ಎಲ್ಲ ಹೋದ್ಮೇಲೆ ಫಿಲಿಂ ತೋರಿಸಿ ಆಮೇಲೆ ರಿಲೀಸ್ ಮಾಡೋದು. ಅಣ್ಣಯ್ಯಪ್ಪನವ್ರು ಹಂಗ್ ಮಾಡ್ಲಿಲ್ಲ. ಅಣ್ಣಯ್ಯಪ್ಪನವ್ರ ಒಳ್ಳೆ ಹೆಸರುವಾಸ ಐತಲ್ಲ, ಅಣ್ಣಯ್ಯಪ್ಪನವ್ರ ಮೈಸೂರಿಗೆ ಕರ್ಸ್ಕೊಂಡ್ಬಿಟ್ರು. 2 ಸಲ ಕರ್ಸ್ಕೊಂಡಿದ್ದಾರೆ. ಮೈಸೂರು ಮಹಾರಾಜರು ಅಣ್ಣಯ್ಯಪ್ಪನವ್ರ ನಮ್ಕಿಂತ ಜೋರಾಗಿದ್ದಾರೆ, ಕುಸ್ತಿಯಲ್ಲಿ ನಡೆಸಿ ಒಳ್ಳೆ ಹೆಸರು ತಗೊಂಡಿದ್ದಾರೆ. ಏನೋ ಕೊಟ್ರು ಬೇಡ ಅಂದ್ರು. ಯಾರಿದ್ದಾಗ ಮಹಾರಾಜರು ಹೆಸರು ಗೊತ್ತಿಲ್ಲ. ಬುಕ್ ಕೊಡ್ತೀನಿ, ಹೋದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಏನ್ ಕೊಡ್ತೀರಾ? ಬುಕ್ಕೇ ಕೊಡ್ತೀನಿ ನಿಮ್ಗೆ. ಬುಕ್ ಇದೆ, ಪೈಲಟ್ ಬುಕ್ ಇದೆ, ಕೊಡ್ತೀನಿ ನಿಮ್ಗೆ. ಅದು ಓದಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಇಷ್ಟೇ ಅಲ್ಲದ ಫಸ್ಟ್ CM ಆದ KG ರೆಡ್ಡಿ ಫುಲ್ ಇಷ್ಟೇ ಎಲ್ಲ ತೋರಿಸಿ ನಿಮ್ಗೆ. ಅದು ಓದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಯಾವ್ದು ಶೂಟಿಂಗ್ ಏನಾಗಿಲ್ಲ, ಫಿಲಂ ಶೂಟಿಂಗ್ ಇಲ್ಲಿ ಫಿಲಿಂ ಶೂಟಿಂಗ್ ಯಾವ್ದು ಆಗಿಲ್ಲ. ಕರೆಕ್ಟ್ ಆಗಿ ಎತ್ಕೊಂಡ್ಬಂದ್ರೆ ಗೊತ್ತಾಗತ್ತೆ ಇದು. ಬಟ್ ಇದು ಸರಿ ಯಾರಿಗೂ ಗೊತ್ತಿಲ್ಲ ಅಷ್ಟೇ, ಹಿಸ್ಟ್ರಿ ಇದು. ಸರ್ ಇಲ್ಲಿ ಒಂದಷ್ಟು ಫೋಟೋಗಳು ಇದೆಯಲ್ಲ, ಯಾವ್ದು ಅಂತ? ಇದು ನಿಮ್ಮ ತಾತ ಅವರು ಲಕ್ಷ್ಮಣ್. ಇವರು ನಿಧನ 1958, 4 ತಿಂಗಳು ಫೆಬ್ರವರಿ 1958. ಓಕೆ. ಅವರು ಕಲಾ ಸೇವಾ ರತ್ನ. ಅವ್ರು ಯಾರು ಕೊಟ್ಟಿದ್ದು ಸರ್ ಅದು ಕಲಾ ಸೇವಾ ರತ್ನ ಅಂತ? ಇದು ಬಿರುದು ಬಂದೆ ಕೆಂಗಲ್ ಹನುಮಂತಯ್ಯನವರು ನಮ್ಮ ಇವರು 2ನೇ ಸರಿ CM ಆದಮೇಲೆ ಅದನ್ನ ಇಷ್ಟೇ ಕೊಡ್ತೀನಿ ನಿಮ್ಗೆ. ಎಲ್ಲ ಹೋದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಅದು ಇದೆಯಾ ನಿಮ್ಮ ಹತ್ರ? ತೆಗಿತೀನಿ ಅದು. ಸೂಪರ್. ಕೆಂಗಲ್ ಹನುಮಂತಯ್ಯರು, ನಂಜಿಲಿಂಗಪ್ಪ, KG ರೆಡ್ಡಿ ಎಲ್ಲ ತುಂಬಾ ಕ್ಲೋಸ್ ಆಗಿದ್ರು. ಆಮೇಲೆ ನರಸಿಂಹರಾಜ ಫೋನ್ ಮಾಡಿದ ತಕ್ಷಣ ಫೋನಲ್ಲಿ ಬಾಯಲ್ಲಿ ಹೋಗಿ ಹೇಳ್ಬಿಡ್ತಾ ಇದ್ರು, ಓಡ್ ಬಂದ್ಬಿಡ್ತಾರೆ ಗಾಡಿ ಮನೆಗೆ. ಯಾರು? ನರಸಿಂಹರಾಜು, ಚಕ್ರವರ್ತಿ ನರಸಿಂಹರಾಜು. ಅವ್ರು ಇಲ್ಲಿಗೆ ಬರ್ತಾ ಇದ್ರ? ಬಂದೆ ಊಟ ಮಾಡಿ. ನಮ್ ತಂದೆ ಕ್ಲೋಸ್ ಆಗಿದ್ರು ಅವರು. ನಿಮ್ ತಂದೆ ಜೊತೆ ಲಕ್ಷ್ಮಣ್ ಅವ್ರ ಜೊತೆ ನರಸಿಂಹರಾಜ್ ತೋರಿಸಿ ನಿಮ್ಗೆ. ಆಮೇಲೆ ಇವ್ರದ್ದು ಯಾರಪ್ಪ ಅದು ಗಾಂಧಿನಗರದಲ್ಲಿ ಇರ್ತಾ ಇದ್ರು ಅವರು. ಅಣ್ಣಪ್ಪ ಕರಿತಾವ್ರಿ ಬರ್ಬೇಕು ಅಂದ್ರೆ ಹೇಳಿದ್ರೆ ಅವ್ರು ಬಂದ್ಬಿಡ್ತಾರೆ. ನರಸಿಂಹರಾಜ್ ಬಂದ್ಬಿಡ್ತಾ ಇದ್ರು.
ಹೌದಾ, ಅಷ್ಟೊಂದು ಫೇಮಸ್ ನಿಮ್ ತಂದೆ ನಿಮ್ಮ ತಾತ ಅವರು? ಅಣ್ಣಪ್ಪ ಮಗ ಕರೀತಾರ ಲಕ್ಷ್ಮಣ್, ನಡೆಯಪ್ಪ ಹೋಗೋಣ ಅಂದ್ಬಿಟ್ಟು ಬಂದ್ಬಿಡ್ತಾ ಇದ್ರು ಅವರು. ಅಲ್ಲೇ ಬಂದು ಇಲ್ಲಿಗೆ ಬಂದಿದ್ರೆ ಕನ್ಪುರ್ಗೂ ಬಂದಿದ್ದಾರೆ. ಕುಸ್ತಿ ಎಲ್ಲ ಮಾಡೋರ ನರಸಿಂಹರಾಜ್ ಅವರು? ಅಂದ್ರೆ ಇಲ್ಲಿ ಮಾಡಿಲ್ಲ ಅವರು, ಪ್ರಾಕ್ಟೀಸ್ ಎಲ್ಲ ಮಾಡೋರ? ಇಲ್ಲ, ಅದು ಮಾಡಿಲ್ಲ ಅವರು. ಇಲ್ಲೆಲ್ಲ ಗರಡಿ ಮನೇಲಿ ಮಾಡಿಲ್ಲ. ಬಟ್ ಅವರು ಸ್ನೇಹಿತರು ಸ್ನೇಹಿತರಿಗೆ ಇದ್ರು. ಅಣ್ಣಪ್ಪನ ಒಳ್ಳೆ ಹೆಸರಾಗಿದೆ, ಹೇಳಿದ್ನಲ್ಲ, ಗರಡ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಯಾಕಂದ್ರೆ ಗರಡ ಮಾಡಿದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆಗತ್ತ ಪೊಲೀಸರು ಕಂಟ್ರೋಲ್ ಆಗಿ ಇಟ್ಕೊಂಡಿದ್ರು. ಬರ್ತಾ ಇಲ್ಲ, ಪೊಲೀಸರ ಪರ್ಮಿಷನ್ ತಗೊಂಡೆ ಒಳಗೆ ಬರ್ಬೇಕಾಯ್ತು. ಕೆಲವು ಇನ್ನೊಂದು ಘಟನೆ ನಡೀತಾರೆ ಶಿವಾಜಿನಗರದಲ್ಲಿ. ಯಾವುದೋ ಒಂದು ಗರಡ ಆಗ್ಬಿಟ್ಟಿದೆ, ಪೊಲೀಸರು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಕಮಿಷನರ್ಗೆ ಹೇಳಿದ್ರು, ಯಾರೋ ಹೋಗಿ ಹೇಳ್ಬಿಟ್ಟು ಅಣ್ಣಪ್ಪನವ್ರಿಗೆ ಹೇಳಿ ಅವರೆಲ್ಲ ಸೆಟ್ಲ್ ಮಾಡ್ತಾರೆ ಅಂದ್ಬಿಟ್ಟು ಅಣ್ಣಪ್ಪನವ್ರು ಒಬ್ಬರೇ ಹೊಂಟಾಗ್ಬಿಟ್ಟು ಶಿವಾಜಿನಗರ್ಗೆ. ಅಲ್ಲಿ ಹೋಗಿದ ತಕ್ಷಣ ಅಲ್ಲೇ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲರಿಗೂ ಭಯ ಹಾಕ್ಬಿಡಿ, ಅಣ್ಣಪ್ಪನವ್ರು ಒಬ್ಬರೇ ಬಂದ್ಬಿಟ್ಟಿದಾರಲ್ಲ, ಕನ್ನಡ ಸ್ಟೇಟ್ಗೆ ಒಳ್ಳೆ ಹೆಸರಾಗಿರೋ, ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಮ್ಮೆಲ್ಲ ಬಂದ್ಬಿಡೋದು, ಎಲ್ಲ ಕೂತ್ಕೊಳ್ಳೋಲ್ಲ ಮಾತಾಡಿ ಆಮೇಲೆ ಬಂದೇ ಕಮಿಷನರ್ಗೆ ಹೇಳಿದ್ರು, ಎಲ್ಲ ಸೆಟ್ಲ್ಮೆಂಟ್ ಮಾಡೋದು. ಬಟ್ ಇವಾಗ ಯಾರಿಗೂ ಗೊತ್ತಿಲ್ಲ ಅದು. 80-90 ವರ್ಷಗಳು ಯಾರಿಗೂ ಗೊತ್ತಾಗ್ತಾ ಇಲ್ಲ ಇವಾಗ. ಅದು ಅಲ್ಲೂ ಆಗಿದೆ, ಕೆಲವು ವಿಷಯಗಳು ನಿಧಾನ ಕೇಳ್ತೀನಿ. ಅದು ಕಮಿಷನರ್ ಅವ್ರ ಕೈಲಿ ಆಗಿಲ್ಲ. ಬಟ್ ಕಮಿಷನರ್ಗೆ ಲಾಭ, ಪೊಲೀಸರು ಕಮ್ಮಿ ಇದ್ರು, ಜನ ಜಾಸ್ತಿ ಇದ್ರು, ಸಿಂಹಗಳು ಜಾಸ್ತಿ ಇತ್ತು, ಜಿಂಕೆಗಳೆಲ್ಲ ಕಡಿಮೆ ಇತ್ತು, ಎಲ್ಲ ಓಡಾಬಿಡೋದು, ಎಲ್ಲ ನೋಡೋದು ಸಿಂಹಗಳು. ಅಣ್ಣಪ್ಪ ಅವರು ಹೋಗಿ ಎಲ್ಲ ಅಣ್ಣಪ್ಪ ಒಬ್ಬರೇ ಹೊರಟೋಗಿದ್ದಾರೆ. ಏನಾದ್ರು ನೋಡಕ್ ಬಿಡ ಅನ್ಬಿಟ್ಟು. ಅವಾಗ ಏನಾಗಿದೆ ಅಂದ್ರೆ ಎಲ್ಲರೂ ಭಯ ಏನಪ್ಪ ಅಣ್ಣಪ್ಪನವ್ರು ಒಬ್ಬರೇ ಬಂದ್ಬಿಟ್ಟಿದ್ದಾರೆ, ಏನ್ ಮಾತಾಡ್ಬೇಕು ಎಲ್ಲ ಮಾತಾಡ್ಕೊಂಡು ಬಂದ್ಮೇಲೆ ಕಮಿಷನರ್ಗೆಲ್ಲ ಗೊತ್ತಾಯ್ತು. ಕೊನೆಯವರು ಪೊಲೀಸರಿಗೆ ಹೇಳಿದ್ದಾರೆ, ಅಣ್ಣ ಬಂದು ಹೇಳಿದ್ದಾರೆ ಅಂದ್ಬಿಟ್ಟೆಲ್ಲ ಸೆಟ್ಲ್ಮೆಂಟ್ ಆಯ್ತು. ಅದು ಅಷ್ಟು. ಸರ್, ಇದು ಈ ಕಲಾ ಸೇವಾ ರತ್ನ ನಿಮ್ಮ ತಂದೆಯವ್ರಿಗೆ ಕೆಂಗಲ್ ಹನುಮಂತಯ್ಯವ್ರು ಕೊಟ್ಟಿರೋದು ಯಾವ ಟೈಮಲ್ಲಿ, ಅಂದ್ರೆ ಯಾವಾಗ, ಅಂದ್ರೆ ಆ ಸಂದರ್ಭ ಗೊತ್ತಾ? 75ರಲ್ಲಿ ಕೊಟ್ಟಿದ್ದು. 1975ರಲ್ಲಿ. ಏನಕ್ಕೆ, ಯಾವ ಟೈಮಲ್ಲಿ, ಅಂದ್ರೆ ಏನಾದ್ರು ಯಾವ್ದಾದ್ರು ಫೈಟ್ ಆಗಿತ್ತಾ, ಹೇಗೆ? ತೋರಿಸಿ ನಿಮ್ಗೆ. ಓಕೆ, ಅವಾಗ ಅದು ಬಿರುದು ಕೊಡ್ತಾ ಇರೋದು? ಬಿರುದು ಕೊಡೋದು ಕೆಂಗಲ್ ಹನುಮಂತಯ್ಯನೇ ಕೊಟ್ಟಿದ್ದು. ಓ ಸೂಪರ್. ಕೆಂಗಲ್ ಹನುಮಂತ ತಾತ ಅವ್ರು ತುಂಬಾ ಕ್ಲೋಸ್ ಆಗಿದೆ. ಮೊದಲು ಬಂದು SP ರೋಡ್ ಇದ್ರು, ಅವ್ರ ಪ್ರಾಪರ್ಟಿ ಇದೆ. ಯಾರ್ದು? ಇವ್ರದ್ದು ಕೆಂಗಲ್ ಹನುಮಂತಯ್ಯ. ಎರಡಿದೆ, SAP ರೋಡ್ ಅಲ್ಲಿ ಒಂದಿದೆ, ಈ ಕಡೆ ಒಂದಿದೆ. ಅಲ್ಲೇ ಬಿಟ್ಟು ಸದಸ್ಯ ಮನೆ ಇದೆ. ಒಂದ್ಸಲ ಹೋದೆ ಅವ್ನ ಮನೆಗೆ, ಫೋಟೋಗಿದೆ ನೋಡೋಣ ಬಿಟ್ಟು, ಇದ್ರ ಕೋಯ್ಬೇನೆ ಇವೆ ಇದಾರೆ ಖಾಲಿ ಕಾಲಕ್ಕೆ ಚಿಲೆಗೆ ಅಂತ ಹೇಳಿದ್ರು. ಸರಿ ಸುಮ್ಮನೆ ಬಂದ್ಬಿಟ್ಟೆ ನಾನು. ಅವಳ ದೊಡ್ಡ ಮಗಳು ಬಂದು PR ರಮೇಶ್ ಇದಾರಲ್ಲ, ಅವರು ತಾಯಿನ ಅವ್ರಿಬ್ರು ಒಂದೇ ಕ್ಲಾಸ್ ಅಲ್ಲಿ ಓದಿದ್ದವರು ಮಿತ್ರಾಳ ಸ್ಕೂಲ್ ಅಲ್ಲಿ. ದೊಡ್ಡ ಮಗಳು ಬಂದು KGF ಅಲ್ಲಿ ಇದ್ದಾರಂತೆ. ಅದೆಲ್ಲಿಂದ ನೋಡ್ ಕೇಳ್ಬೇಕು, KGF ಅಲ್ಲಿ KGF ನಮ್ಮ ಮೊದಲು ಕೆಂಗಲ್ ಹನುಮಂತಯ್ಯ ಮಗಳು, ದೊಡ್ಡ ಮಗಳು KGF ಅಲ್ಲಿ ಇದ್ದಾರಂತೆ. ಇಲ್ಲಿ ಎರಡನೇ ಮಗಳಿರೋದು. ಎರಡನೇ ಮಗಳು. ಆ ದೇವ್ರು ಇದಿದೆಯಲ್ಲ, ಯಾವ ದೇವ್ರು ಸರ್ ಅದು ಇಲ್ಲಿ ಇದ್ರೊಳಗೆ ಗುಡಿಲಿ ಇರೋದು? ಅದು ನದಿ ಅಂತ ಪೂಜೆ ಮಾಡ್ಬೇಕು ಇಟ್ಟಿರೋದು. ಇದನ್ನ ಯಾವ್ದು? ನದಿಯಲ್ಲಿ ಪೂಜೆ ಮಾಡಿ ನಿಮ್ಮ ತಾತನವರೇ ಮಾಡ್ತಾ ಇದ್ದಾರೆ ಮಾಡಿರೋದು. ಓಕೆ ಓಕೆ ಓಕೆ. ಇದು ಮೇಲೆ ಹೋಗ್ಬೋದಾ? ಹೋಗಿ ಮುಗ್ಬಿಟ್ಟು ಹೋಗಿ ಮೇಲೆ ಹೋಗಿ. ಕೆಮ್ಮಣ್ಣದು ಎಲ್ಲಾರು ಕೇಳೋದು ಮಾಡ್ಕೊಡಿ ಅಂದ್ಬಿಟ್ಟು. ಯಾಕೆ ನಮ್ಗೆ ಎಲ್ಲಾರು ಮನೆ ತೊಡೋದು ಕೇಳ್ತಾರೆ, ಚಿಕ್ಕದೇ ಎತ್ತ ಕೊಡ್ರಿ ನೀವು, ಗಡಿ ಮಾಡೋದು ಏನು ಕೇಳ್ಬಿಡಿ ಅಂತೀನಿ ನಾನು. ಈ ಮಣ್ಣು ಕೇಳ್ಕೊಂಡ್ ಬರ್ತಾರಾ? ಕೊಡಿ ಅನ್ಬಿಟ್ಟು. ಏನಕ್ಕೆ ಪಾಟ್ಗೆ ಗರಡಿ ಮಣ್ಣು ಹಾಕೋದಕ್ಕಲ್ಲ, ಕೆಲವ್ರು ಕೇಳ್ತಾರೆ. ಇದು ಮಣ್ಣು ಜೈಂಟ್ ಎಲ್ಲ ಬಿಟ್ಕೊಡತ್ತಲ್ಲ, ಮೈಗೆ ಹಚ್ಕೊಳಕ್ಕೆ ಗೊತ್ತಿರದ ಕೆಲವ್ರು ಗೊತ್ತಿಲ್ಲ. ಮಣ್ಣಲ್ಲಿ ಹಾಕ್ಬಿಟ್ಟು ಬಟ್ಟೆ ಹಾಕ್ಬಿಡ್ತಾರೆ. ಆಮೇಲೆ ಬ್ಯಾಂಡೇಜ್ ಕಟ್ಬಿಟ್ಟು ಏನಾಗುತ್ತೆ ಅಂದ್ರೆ ಜೈಂಟ್ ಎಲ್ಲ ಜೈಂಟ್ ಆಗುತ್ತೆ. ಈ ಮಣ್ಣು ಹೆಂಗ್ ಮಾಡೋದು ಸರ್? ಅಂದ್ರೆ ಇದು ಏನೇನೋ ಮಿಕ್ಸ್ ಮಾಡ್ತಾರೆ ಅಂತೆಲ್ಲ ಇಲ್ಲ, ಅದಕ್ಕೇನು ಮಿಕ್ಸ್ ಮಾಡೋದಿಲ್ಲ. ಗೊಬ್ಬರ ಮಾಡಿರ್ತೀವಿ ನಾವು. ಓಕೆ ಓಕೆ ಓಕೆ. ಇದು ಹತ್ಬೋದಲ್ವಾ? ಸೊ ಇದೆಲ್ಲ ನಾವ್ ಇವಾಗ ಎತ್ತಕ್ಕೂ ಆಗಲ್ಲ ಅನ್ಸುತ್ತೆ. ಎತ್ಕೊಂಡು ಯಾರು? ಜಯರಾಜ್ ಅವರು, ಡಾನ್ ಜಯರಾಜ್. ಓ, ಫುಲ್ ಕುತ್ಕೊಳ್ಳೋದಿಲ್ಲ, ಆಫ್ ಹೊಡಿಯೋದು ಮೇಲೆ. ಅವಾಗ ಏನಾಗುತ್ತೆ ಅಂದ್ರೆ ಈ ಜೈಂಟ್ ಎಲ್ಲ ಬಿಟ್ಕೊಂಡಿದ್ರೆಲ್ಲ ಕುತ್ಕೊಳ್ಳುತ್ತೆ. ಎಷ್ಟು ಕೆಜಿ ಇದೆ ಸರ್ ಇದು? ಒಂದು 25-20 kg ಇರ್ಬೋದು. ಇಲ್ಲ, ಜಾಸ್ತಿ ಇದೆ, ಒಂದು 20 kg ಮೇಲಿದೆ. ಆಮೇಲೆ ನೋಡಿ, ಇದು ಕಲ್ಲು ಹೊಡೆದಾಕಿದ್ದಾರೆ. ಒಂದ್ ಜೊತೆ ಐತಿ, ಅದು ಹೊಡೆದಾಕಿದ್ದಾರೆ. ಯಾವ್ದು? ಅದೊಂದ್ ಜೊತೆ ಹೊಡೆದಾಕಿದ್ದಾರೆ ಕಲ್ಲು. ಇದನ್ನು ಎತ್ತವ್ರಲ್ಲ, ಅದು ತಿರುಗಿಸ್ತಾರೆ. ಹಿಂಗ್ ತಿರುಗಿಸ್ತಾರೆ. ನಮ್ಗೆ ಇದು ಎತ್ತದೇ ಕಷ್ಟ ಇದೆ. ಅದು ಮಯೂರ ಸಿನಿಮಾದಲ್ಲಿ ಇದೆ. ಮಯೂರ ಸಿನಿಮಾದಲ್ಲಿ ಯಾವ್ದೋ ಒಂದು ಸಿನಿಮಾ ರಣಧರ ಕಟ್ಟಿಯವ್ರನ್ನ ಇರ್ಬೇಕು. ಕೆಲವು ವಿಷಯದಲ್ಲಿ ಮಾಡಕ್ ಹೋಗಿಲ್ಲ ಕುಸ್ತಿ. ಅದು ಪಟ್ಟನ್ನ ಪ್ರಾಣ ಹೊಂಟೋಗ್ಬಿಡುತ್ತೆ. ಅದಕ್ಕೇನ್ ಮಾಡೋದು, ಅಣ್ಣಪ್ಪನವ್ರು ಬಿಟ್ಬಿಟ್ರು ಕುಸ್ತಿ ಮಾಡೋದನ್ನ. ಬೇಡ, ಕೋಚ್ ಆಗಿರೋಣ, ಹೇಳ್ಕೊಡ್ತೀನಿ, ಹಿಂಗೆ ಮಾಡೋಣ ಬಾ. ಅದು ಹೇಳ್ಕೊಬಿಟ್ಟು ಪ್ರಾಣ ಹೊಂಟೋಗ್ಬಿಡುತ್ತೆ. ಅದ್ ಹೇಳ್ಕೊಟ್ಟಿಲ್ಲ. ಅದು ನಿಮ್ಗೆ ಗೊತ್ತಿರ್ಬೇಕು, ಮಹಾಭಾರತ ಬುಕ್ ಅಲ್ಲಿ ಇರುತ್ತೆ ಅದು. ವಿಷ್ಣು ಪರಮಾತ್ಮ ಗೊತ್ತಿರೋದು, ಅರ್ಜುನ್ ಭೀಷ್ಮನ್ಗೂ ಗೊತ್ತಿರೋ ಕೆಲವು, ಅರ್ಜುನ್ಗೂ ಹೇಳೋದಿಲ್ಲ ಕೆಲವು ವಿಷಯಗಳನ್ನ. ನೀವು ಯುದ್ಧ ಮಾಡ್ಬೇಕು ಅಷ್ಟೇ ಹೊರತು ಕೆಲವು ವಿಷಯಗಳು ಹೇಳೋದಿಲ್ಲ. ಮತ್ತೆ ಅದು ಬೆಂಗಳೂರು ಕರಗ ಮಹೋತ್ಸವನ ಅದರಲ್ಲಿ ತೆಗೆದಿದ್ದ ಸಂದರ್ಭದ ತೆಗೆದ ಚಿತ್ರ. ಅದು 66 ತೆಗ್ದಿರೋದು. ಎಷ್ಟನೇ ಇಸ್ವಿಲಿ? ಒಂದು 66 ತೆಗ್ದಿರ್ಬೇಕು. ಅದು ಅವಾಗ ಯಾರು ಹತ್ರ ಬರ್ತಾ ಇರ್ಲಿಲ್ಲ. ಅವಾಗ ಎಲ್ಲ ದೊಡ್ಡವರು ಹತ್ರ ಇಡ್ತಾ ಇದ್ರು.